ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮುಂದಿನ ಸಚಿವರು ವಿಜಯಾನಂದ ಕಾಶಪ್ಪನವರ್ ಹುನಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರು 2 ಬಾರಿ MLA ಆಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಿಂದ ಪ್ರಭಾವಿ ನಾಯಕರು, ಪಂಚಮಸಾಲಿ ಮುಖಂಡರು, ಸಾಕಷ್ಟು ಹೋರಾಟ ಮಾಡಿ ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಂಡ್ರು. ಕಾಶಪ್ಪನವರ್ ಬಹುಶಃ ಕೈಮಗ್ಗ, ಜವಳಿ ಇಲಾಖೆ ಅಥವಾ ಕೃಷಿ ಮಾರುಕಟ್ಟೆ ಈ ಒಂದು ಇಲಾಖೆಯನ್ನು ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಸೊ ಹಿಂದೆ ಆಗಲೆಲ್ಲ ತಿಮ್ಮಾಪುರ ಬಾಗಲಕೋಟೆ ಜಿಲ್ಲೆಯವರು ಅವರು ಅಬಕಾರಿ ಸಚಿವರಾಗಿದ್ದರು. ಸೊ ಈಗ ಬಾಗಲಕೋಟೆಯಿಂದ ಕಾಶಪ್ಪನವರ್ ಮಂತ್ರಿ ಆಗಿದ್ದಾರೆ. ಸೊ ಅವ್ರಿಗೆ ಕೈಮಗ್ಗ, ಜವಳಿ ಮತ್ತು ಕೃಷಿ ಮಾರುಕಟ್ಟೆ ಕೊಡಬಹುದು ಲೆಕ್ಕಾಚಾರ ಇದೆ. ಈ ಕೃಷಿ ಮತ್ತು ಕೃಷಿ ಇಲಾಖೆಯಿಂದ ಈ ಬೆಲೆ ಚೇಂಜ್ ಕೃಷಿ ಮಾರುಕಟ್ಟೆನ ಸಪರೇಟ್ ಮಾಡಿಬಿಟ್ಟಿದ್ದಾರೆ. ಸಪರೇಟಾಗಿ ಮಾಡಿ ಮೋಸ್ಟ್ ಪ್ರಾಬಲಿ ಇದನ್ನ ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ ಎರಡನ್ನೂ ಒಂದು ಕಡೆ ಮಾಡೋದು ಬೆಟ್ರ್. ಹೌದೌದು, ಚೆನ್ನಾಗಿರುತ್ತೆ. ಬಟ್ ತೋಟಗಾರಿಕೆ ಬೇರೆ ಸಪರೇಟ್ ಇಲಾಖೆ ಮಾಡಿಬಿಟ್ಟು ಕೈಮಗ್ಗ ಮತ್ತು ಜವಳಿ ನೀಟಾಗಿ ಮಾಡಿದ್ರೆ ಕರೆಕ್ಟಾಗಿ ಒಂದು ಇಲಾಖೆ ಆಗ್ತಿತ್ತು. ಬಟ್ ಈ 3 ಇಲಾಖೆಗಳಲ್ಲಿ ಕೃಷಿ ಮಾರುಕಟ್ಟೆ ಒಂದು ಒಳ್ಳೆ ಇಲಾಖೆನೆ. ಇದನ್ನ ನನಗೇನೋ ವಿಜಯಾನಂದ ಕಾಶಪ್ಪನವ್ರು ಒಪ್ತಾರೆ ಅಂತ ನನಗೇನು ಅನಿಸ್ತಾ ಇಲ್ಲ. ಇದಕ್ಕಿಂತಲೂ ಪ್ರಭಾವಿ ಖಾತೆಯನ್ನು ಕೇಳಬಹುದು. ಈ ಹಿಂದೆ ಅವ್ರ ಜಿಲ್ಲೆಗೆ ಅಬಕಾರಿ ಕೊಟ್ಟಿದ್ರು ತಿಮ್ಮಾಪುರ. ಯಾಕಂತ ಹೇಳಿದ್ರೆ ಕೊನೆ ಕ್ಷಣದವರೆಗೂ ಕೂಡ ಇವರಿಬ್ಬರ ನಡುವೆ ಜಿಲ್ಲಾವಾರು ಇದರಲ್ಲಿ ಫೈಟ್ ಇತ್ತು. ಅವರು ಲೆಫ್ಟ್ಗೆ ಸೇರ್ತಾರೆ, ಇವರು ಪಂಚಮಸಾಲಿ ಸಮುದಾಯಕ್ಕೆ ಸೇರ್ತಾರೆ. ಈ ಬಾರಿ ಲಿಂಗಾಯತ್ ಆ ಭಾಗದಲ್ಲಿ ಪಂಚಮಸಾಲಿ ಸಮುದಾಯ ವೋಟ್ ಟರ್ನ್ ಆಗಿದ್ರೆ ಅದಕ್ಕೆ ಅತಿ ಹೆಚ್ಚು ಕಾರಣಕ್ಕೆ ವಿಜಯಾನಂದ ಕಾಶಪ್ಪನವರು ಬಿಜೆಪಿ ಆಮೇಲೆ ಎಲ್ಲ ಪಂಚಪೀಠದ ಸ್ವಾಮೀಜಿಗಳೆಲ್ಲ ಫುಲ್ ಇವ್ರ ಪರ ಬ್ಯಾಟಿಂಗ್ ಮಾಡಿದ್ರು. ಹೌದು, ಇವತ್ತು ಸ್ವಾಮೀಜಿಗಳ ಸಮಸ್ಯೆ ಆಗಿರ್ಬೋದು, ಅವತ್ತೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರು. ಅಲ್ಲಿಂದ ಬೀದರಿಂದ ಹಿಡಿದು ಇಲ್ಲಿ ಬೆಂಗಳೂರಿಗೂ ಕೂಡ ಪಾದಯಾತ್ರೆ ಬಂದಿದ್ರು. ಅದು ಒಂದು ದೊಡ್ಡ ತಿರುವಾಯ್ತು. ಕಾಂಗ್ರೆಸ್ಗೆ ಅದು ಬಹಳಷ್ಟು ಅನುಕೂಲ ಆಯ್ತು. ಹಾಗಾಗಿ 2ನೇ ಬಾರಿ ಗೆದ್ದಂಥವ್ರು ಬಹಳಷ್ಟು ಹೆಸರುಗಳು ಚರ್ಚೆಗೆ ಬಂದಾಗಲೂ ಕೂಡ ಅವರೆಲ್ಲರಿಗಿಂತಲೂ ಮಿಗಿಲಾಗಿ ಇವ್ರನ್ನ ಕನ್ಸಿಡರ್ ಮಾಡುವಂಥ ಒಂದು ಕೆಲಸ ಆಯಿತು. ಸಹಜವಾಗಿಯೇ ತಿಮ್ಮಾಪುರ್ ಮೊನ್ನೆ ಅವ್ರದ್ದೇ ಅನ್ನಲಾದ ಒಂದು ಆಡಿಯೋದಲ್ಲೂ ಕೂಡ ಅದನ್ನೇ ಹೇಳ್ತಾರೆ, ಅದಂಗೆ ಕೊಟ್ಟರು ಅನ್ನೋ ಥರ. ಬಟ್ ವಿಜಯಾನಂದ ಕಾಶಪ್ಪನವ್ರು ನನ್ನ ಪ್ರಕಾರ ಏನಂತ ಹೇಳಿದ್ರೆ ಅವ್ರನ್ನ ಕನ್ಸಿಡರ್ ಮಾಡೋದು ಪಂಚಮಸಾಲಿ ಸಮುದಾಯ ಜೊತೆಗೆ ಮೀಸಲಾತಿ ಹೋರಾಟದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಅನುಕೂಲ ಆಯ್ತು ಅನ್ನೋದ್ರ ಮೇಲೆ ಬಹುತೇಕ ಇದನ್ನ ಮುಖ್ಯಮಂತ್ರಿಗಳು ಕಾಶಪ್ಪನವರು ಯಾವ ಖಾತೆ ಕೇಳ್ತಾ ಇದಾರೆ ಅಂತ ಅಲ್ಲ, ಅವ್ರು ನನಗನ್ಸುತ್ತೆ ಈ 3 ಖಾತೆನೂ ಅವ್ರಿಗೇನು ಇಷ್ಟ ಇಲ್ಲ. ಬಟ್ CM ಟೀಮಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಬಹುತೇಕ ನೀವು ಹೇಳ್ದಂಗೆ ತೋಟಗಾರಿಕೆ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ಹಿಂದೆ ನಮ್ಮ ಜಿಲ್ಲೆಗೆ ಏನು ಕೊಡಿ ಅಬಕಾರಿ ಕೊಡಿ ಅಂತ ಕೇಳ್ಬೋದು.